ನಮಸ್ಕಾರ ಸ್ನೇಹಿತರೆ, ಇಂದು ನಾನು 12 ಗಂಟೆಗಳ ಕಾಲ ಕನ್ನಡನೇ ಮಾತಾಡ್ತೀನಿ. ಇವತ್ತು ಆಂಗ್ಲ ಭಾಷೆ ಬಳಸುವುದಿಲ್ಲ, ಬೇರೆ ಯಾವ ಭಾಷೆನೂ ಬಳಸಲಾರ್ದಂಗೆ ನಾನು ಕನ್ನಡ ಮಾತಾಡ್ಬೇಕಂತೇಳಿ ಇಂದು ನಿರ್ಧಾರ ತಗೊಂಡಿನಿ. ಈಗ ಸರಿಯಾಗಿ ಸಮಯ 8 ಗಂಟೆ ಆಗಿದೆ ನೋಡಿ. ಇನ್ನು ರಾತ್ರಿ 8 ಗಂಟೆವರೆಗೂ ನಾನು ಕನ್ನಡನೇ ಮಾತಾಡ್ತೀನಿ. ನೀನು ಬೇಗ ಬೇಗ ಗಾಳಿಯನ್ನು ತುಂಬಿಸು. ನೀವು ನಾವು ನಿಮಗೆ ಸಿಗುವುದಿಲ್ಲ. ಇನ್ನೊಂದು ದಿವಸದಿಂದಾಗ ನೀವು ನಮಗೆ ಭೇಟಿ ಆಗ್ಬೇಕಾದ್ರೆ ಮುಂದೆ ನೋಡೋಣ. ನಮಗೆ ಭೇಟಿ ಆಗ್ಬೇಕಪ್ಪ ಅಂತಂದ್ರೆ ತುಂಬ ಕಷ್ಟಕರವಾಗಿರುತ್ತದೆ. ಇನ್ನು ಮುಂದೆ ನಾವು ಸ್ವಲ್ಪ ಬದಲಾಗಿದ್ದೇವೆ. ಹೌದು, ನಡಿ ನಾವೀಗ ಹೊಲಕ್ಕೆ ಹೋಗ್ತಿದ್ದೀವಿ. ಬಂದ ಮೇಲೆ ಮಾತಾಡ್ತೀವಿ. ನೋಡ್ರಿ, ನಮ್ಮ ಹೊಲಕ್ಕೆ ನೀರು ಬಿಡ್ಲಾಕ ಬಂದೀವಿ. ನಮ್ಮ ಶಾಂತಾಯಿ ಮುತ್ತಿಯವರು ನೀರು ಬಿಡ್ಲಾತ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಒಟ್ಟು ಸಾಲುಗಳಿಗೆ ಒಡೆದು ಹಾಕ್ಯಾನ. ನಮ್ಮ ಹೊಲದಲ್ಲಿ ನಾವು ಕಬ್ಬು ಹಾಕ್ತೀವಿ. ಇವತ್ತು ಕನ್ನಡ ನಾನು ಒಬ್ಬನೇ ಮಾತಾಡ್ತೀನಿ. ಎಲ್ಲರೂ ಆಂಗ್ಲ ಭಾಷೆ ಬಳಸ್ತಾರೆ ಇವತ್ತು. ಅಂದ್ರೆ ಕನ್ನಡ ಆಂಗ್ಲ ಭಾಷೆ ಎರಡೂ ಸೇರಿಸಿ ಮಾತಾಡ್ತಾರೆ. ನಾನು ದಿನಾಲೂ ಅದೇ ಮಾಡ್ತೀನಿ. ಆದ್ರೆ ಇವತ್ತು ನಾನು ಕನ್ನಡನೇ ಮಾತಾಡ್ತೀನಿ. ಅದಂತರೂ ತುಂಬ ಅಂದ್ರೆ ತುಂಬ ಮಜಾ ಬರ್ತದೆ ನೋಡ್ರಿ. ಪೂರ್ತಿ ನೋಡ್ರಿ, ಮಜಾ ಇರ್ತೈತಿ. ಇಲ್ಲಿ ನೋಡ್ರಿ, ನೀರಿಲ್ಲಿ ಹೊಂಟಾವ ಈ ಕಡೆ. ನೋಡ್ರಿ, ನಮ್ಮ ಶಾಂತಾಯಿ ಮುತ್ತರು ಎಷ್ಟೊಂದು ಕಷ್ಟ ಪಡ್ತಾಯಿದ್ದಾರೆ ನೋಡ್ರಿ. ನಾ ಸ್ನಾನ ಮಾಡಿ ತಯಾರಾದೆ. ಈಗ ನಾನು ಊಟ ಮಾಡಕತ್ತೀನಿ. ಇಲ್ಲಿ ನೋಡ್ರಿ, ಚಪಾತಿ ಶೇಖರಣೆ. ಇವತ್ತು ಒಂದು ಪ್ರಶ್ನೆಗೆ ಉತ್ತರ ನೀಡುತ್ತಾರೆ. ಅದೇ ಹಾಕ್ಸ್ಕೊಂಬ ಹೊಡೆದು ನೋಡಿದಿ. ಅದಕ್ಕೆ ಕ್ಯಾಮ್ರಾ ಲೆನ್ಸ್ ಹಿಂದಿಂದು ಕವರ್ ಮತ್ತು ಅದೇ ಹಾಕೊಂಬ ಅಲ್ಲ, ಚಲೋನೇ ಅಲ್ಲ ನಿನಗೆ. ಹೊಡೆದಿ ಮತ್ತು ನೀ ಸರಿ ನೀ ಅದಕ್ಕೆ ಹಿಡ್ದೇನು? ಬಡ್ಗೆತ್ತ ಪರೀಕ್ಷೆ ಮುಗಿದ ಮೇಲೆ ತಗೋ. ಪೇಪರ್ ಹೌದಿಲ್ಲ? ಪರೀಕ್ಷೆ ಮುಗಿದ್ಮೇಲೆ ತಗೋ. ನೀ ಇಲ್ಲೇ ಬಿಟ್ಟು ಹೋಗ್ತಿಲ್ಲ, ನಾವು ಒಂದು ನಿಮಿಷ ಇದೀವಿ ಹೋದ ಹಾಕ್ಸ್ಕೊಂಬರ್ತೀನಿ. ಈಗ ಏನದ ಕೆಲಸ, ಏನು ಟೈರ್ ಹಚ್ಕೊಂಡು ಹೋಗ್ತೀನಿ ಅಂತ ಇರುತ್ತೆ. ಯಾಕೆ ನಮಗೆ ಬಿಸಿಲು ಜಾಸ್ತಿ ಐತಿ. ಸುಮ್ಮ ಅದು ಕೇಟದ ರೇಟ್ರ ಕೇಳ್ಕೊಂಡು ಸುಂಟಾಣದಲ್ಲಿ ಸಿಗುತ್ತಾ ಅದು? ಕೇಳು. 200 ರೂಪಾಯಿ ಹಾಕೋಲ್ಲ ಇಲ್ಲಿ ಮಡ್ಯಾಗ ಸಿಗಲ್ಲ. ಹಂಗಿರು ಹೋಗ್ತಾನ ಆಶಾ ಅಂತ ಮಡ್ಯಾಗ ಸಿಗಲ್ಲ. ಜಾತ್ರೆ ಹಂಗೆ ಹಾಕೊಂಡು ಎಲ್ಲಿ ಹೊಂಟಿ? ಕಾಲೇಜ್ ಹೋಗಂತ ಊಟ ಇದು ಹಿಂಗೋತಾರೆ ಯಾರೇ ಜಾತ್ರೆ ದೊಡ್ಡದಾದ. ನೀ ಇವತ್ತು ನಾವೊಂದು ನಿರ್ಧಾರ ಮಾಡಿದ್ದೆ, ಕನ್ನಡದಾಗೆ ಮಾತಾಡ್ಬೇಕಂತೇಳಿ. ಹಂಗೆ ಕನ್ನಡದಾಗೆ ಮಾತಾಡ್ತೀನಿ. ನಿನ್ನ ನಗೋ ಶೈಲಿ ಬಾಳೆ ಇವನು ನಗುತ್ತಿ. ಎಲ್ಲ ಗುರುಗಳ ಆಶೀರ್ವಾದ. ನಾನು ನಮ್ಮ ತಮ್ಮ ಮಮ್ಮಿ ಕೇಳು, ಡ್ಯಾಡಿ ಕೇಳು. ಮತ್ತೆ ನೀ ಯಾಕೆ ಇದು ಮಾಡಕತ್ತಿ? ನಾವು ಹೋದಾಗೆ ಹಾಲ್ ಟಿಕೆಟ್ ಆಫೀಸರ್ ಹೊಂಟ್ರಿ ಸಿಂಧಿ 5 ರೂಪಾಯಿ. 25 ರೂಪಾಯಿ. ಬಾಬಾ ಹೊಂಟ್ಕೋದಾಗವ ಅವತ್ತು ಹೇಳಿದ್ರಿ ಇಲ್ಲ ಇರತ್ತು. ಏ ಇದ್ದ ಸೊಯ್ ಅಲ್ಲಿಂದ ನಮ್ಮ ಮುತ್ತರ 1000 ರೂಪಾಯಿ ಅವ ನೋಡು. ಎಲ್ಲಿ ಬಲ್ಯಾಕ ನೋಡಲ್ಲಪ್ಪ ಬಲ್ಯಾಕ ಫೋನ್ಪೇದಾಗ
ಏನು ಏನೋ ಆಂಗ್ಲ ಭಾಷೆ ಬಳಸಲ್ಲ ಇವತ್ತ ನೀ ಜಂತ ಕೇಳಿದ್ರೆ ಟ್ಯಾಲ್ ಇಲ್ಲ ಎಲ್ಲಿ ಕೇಳಿದ್ರೆ ಯಪ್ಪ ನಾನು ಟ್ಯಾವೆಲ್ಲ ಕೇಳು ಸ್ವಾಮಿ ಆಮೇಲೆ ಹೊಂಟ ಒಂದ್ ದಿನ ಸಿಂಧಿಗೆ ಹೋಗಿ ಇಬ್ರು ಕಲ್ತು ಟ್ಯಾವೆಲ್ ಹೋದ್ರ ನೀವು ಒಬ್ನೇ ಹೋಗಲ್ಲ ಆಂಗ್ಲ ಭಾಷೆ ಬಳಸಲಂತ ಏನಂದ ಏನು ಅಲ್ಲೇ ಇಲ್ಲ ಕನ್ನಡದಾಗ ಅನ್ಬೇಕು. ಕನ್ನಡದಾಗ ಅದು ಕೇಳ್ತಾರ ರೂಪಾಯಿಯನ್ನು ಜಲ್ಲಿಸಿ ಹಾಕುವ ಯಂತ್ರ, ಅದಕ್ಕೆ ಫೋನ್ ಪೇ ಅಂತಾರೆ. ಸೋಸಿಗೆ ಹಾಕ್ತಾರೆ. ಜಲ್ಲಿಸಿ ಹಾಕುವ ಯಂತ್ರ. ಹಾ, ರೂಪಾಯಿಯನ್ನು ಜಲ್ಲಿಸಿ ಹಾಕುವ ಯಂತ್ರದಲ್ಲಿ 1000 ರೂಪಾಯಿ ಉಂಟು. ಹ್ಞೂ 1000 ರೂಪಾಯಿ ಕನ್ನಡನೇ 1000 ರೂಪಾಯಿ. ಹಾಂ 1000 ಮತ್ತೆ ಕನ್ನಡದಾಗ ರೂಪಾಯಿ ಕನ್ನಡ 1000 ರೂಪಾಯಿ ಕನ್ನಡ. ಈ ಕನ್ನಡದಾಗ ಹೇಳ್ತಾರೆ 1000 ರೂಪಾಯಿ. ಇಂಗ್ಲಿಷ್ನೊಳಗೆ ಹೇಳಿ. ಇಂಗ್ಲಿಷ್ನಲ್ಲಿ ಏಕ ಹಜಾರ್. ಇಂಗ್ಲಿಷ್ ಅಲ್ಲದು. ಇಂಗ್ಲಿಷ್ ಅದು 1000. ಹಿಂದಿ ಹಬ್ಬ ಹಿಂದಿ ಒಳಗೆ ಹೇಳೋಕೇನು 1000. ಸೊ ಗಾಯ್ಸ್ ಈಗ ನಾವು ಟ್ರಾವೆಲ್ ತೊಗೊಂಡು ನೀ ಏನು ಸ್ನಾನ ಮಾಡಕ್ಕೆ ಕೊಟ್ಟೆ? ನೋಡ್ರಿ, ಈಗ ನಾನು ಬೆಳಗ್ಗೆಯಿಂದ ಕನ್ನಡನೇ ಮಾತಾಡ್ತೀನಿ ಅಂತ ಹೇಳಿ ಈಗ ಎಷ್ಟಾಗೈತಿ ಸಮಯ ಅಂದರೆ 5 ಗಂಟೆ ಆಗಿದೆ. ಕಾಣಿಸ್ತಾ ಇದೆಯಾ? ಇನ್ನು 3 ಗಂಟೆಗಳ ಕಾಲ ಅಷ್ಟೇ ನಾನು ಕನ್ನಡ ಮಾತಾಡ್ತೀನಿ ಅಂತ ಹೇಳಿದ್ದು. ಈಗ ನಾನು ಸುಂಗ್ಟಾಣ್ ಹೊಂಟೀನಿ. ಯಾಕಂದ್ರೆ ಆಸ್ಪತ್ರೆಗೆ ಹೊಂಟೀನಿ ತೋರಿಸ್ಕೊಳಕ್ಕೆ. ಕೆಮ್ಮು ಬಂದದ. ನೋಡ್ರಿ, ನಾವು ವೈದ್ಯರ ಬಳಿ ಬಂದ್ರೆ ವೈದ್ಯರು ಇಲ್ಲಿಲ್ಲ, ಬೇರೆಯವ್ರಿಗೆ ಯಾರಿಗೂ ಚಿಕಿತ್ಸೆ ಕೊಡೋದು ಹೋಗ್ಯಾರ. ಈಗ ನಾವು ಕಾಯ್ಕೋತ ಕುಂದಿರ್ಬೇಕು ಅವ್ರು ಬರೋತನ. ನೋಡ್ರಿ, ವೈದ್ಯರು ಬಂದೇ ಬಿಟ್ಟರು. ಹಾಂ ಇಲ್ರಿ ಸ್ನೇಹಿತರೆ, ಆಸ್ಪತ್ರೆ ಒಳಗೆ ನನಗೊಂದಿಷ್ಟು ಮಾತ್ರೆಗಳು ಆಮೇಲೆ ಒಂದು ಸೂಜಿ ಮಾಡಿದ್ರು. ಈಗ ನೋಡ್ರಿ, ಸಮಯ 6:37 ಆಗೈತಿ. ಇನ್ನೂ 2 ಗಂಟೆ ಅಷ್ಟೇ, 1.5 ಗಂಟೆ ಮಾತ್ರ. ಏನಣ್ಣ ಭೇಟಿನೇ ಆಗಿಲ್ಲ? ನೀವು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಿಮ್ಮ ಕೂದಲಿನ ಶೈಲಿಯು ತುಂಬ ಚೆನ್ನಾಗಿದೆ. ಈ ಶೈಲಿಯು ಯಾರಿಂದಲೂ ಸಾಧ್ಯವಿಲ್ಲ. ಈ ರೀತಿ ಈ ಶೈಲಿಯು ಆಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಸ್ಫೂರ್ತಿದಾಯಕ ಆ ಕಡೆ ಹೋಗಿ. ಸ್ಫೂರ್ತಿ ಅಂದರೆ ಅವ್ರು ಲೇಡೀಸ್ ಅಲ್ಲ. ಇವತ್ತು SRH ವರ್ಸಸ್ RCB ಮ್ಯಾಚ್ ಐತೆ. ಇವತ್ತು ಪಕ್ಕ ಗೆಲ್ಲೋದು RCB ಗೆಲ್ಲಿಲ್ಲ ಅಂದರೆ ನಾಳೆಯಿಂದ ನಾನು PUBG ಆಡೋದೇ ಬಂದ್ ಮಾಡಿಬಿಡ್ತೀನಿ. ಗೆಲ್ಲಿಲ್ಲ ಅಂದ್ರೆ ಅದು ಮಾಡ್ತೇವೆ. ಹೌದಿಲ್ಲ? ನಮ್ಮ ಕರ್ನಾಟಕದಾಗ ಒಂದು ಉದ್ಧಾರ ಆಗುವಂಥ ಕೆಲಸ ಅಂದ್ರೆ ಇದು ಬಿಡೋದು. ಅದು ಮಾಡ್ತೀನಿ ಅಂತಪ್ಪ ಅಂದಾನಂದ್ರೆ ಇವತ್ತು ನೀವು ಸೋಲಿ ಇವತ್ತೆಲ್ಲಿ ಬರ್ತೀವಿ. ಹೌದಿಲ್ಲ? ಸೋಲೋ ಚಾನ್ಸೇ ಇಲ್ಲ ನಮ್ಮ RCB. ಹೌದಾ? ಇವತ್ತು ಸೋಲಲ್ಲ ಅಂತ ಅಣ್ಣ ಹೇಳ್ತಾ ಇದ್ದಾನೆ. ನೋಡೋಣ ಏನಾಗುತ್ತೆ. ನಾ ಇಲ್ಲೇ ಅಂಗಡಿ ಬಲ್ಲಿ. ಹಾಂ ಹ್ಞೂ ಏನಂದ ಕಾಕ? ಹಾಂ, ಸ್ವಾಮಿಯವರಿಗೆ ಧನ್ಯವಾದ ತಿಳಿಸಿ ಅಂತ ಹೇಳ್ಬಿಟ್ಟ. ಕರೆ ಬಿಟ್ಟು ಬಂದಿ? ಹ್ಞೂ ಏನು ಅಂದೇನ ಕಾಕ? ಏನಂದ? ಸ್ವಾಮಿಗೆ ಒದ್ದು ಬಿಡ್ತೀನಿ ಅಂದ. ನೀ ಬಿಟ್ಟು ಬರ್ಲಕ್ಕೆ ಬಂದಿಲ್ಲಲ್ಲ. ಎಲ್ಲಿದ್ರಿ ಅಂತೇಳಿ ಕೇಳಕ್ಕೆ ಹಚ್ಚಿದೆ. ಅಣ್ಣ ನಿನ್ಗೊಂದು ಸಂತೋಷ ವಿಚಾರ ಅಣ್ಣ. ಹಾಂ, ಕಟಿಂಗ್ ಮಾಡ್ಸೋಣಿನ. ಅದು ನನಗೆ ಯಾಕೆ ಸಂತೋಷದ ವಿಚಾರ ಆಗ್ತದೋ? ಚಂತ ಮಾಡ್ಸೋಣಿ. ಈ ರೀತಿ ಸುಳ್ಳು ಹೇಳುವುದರಿಂದ ನಿಮಗೆ ಏನೂ ಪ್ರಯೋಜನವಿಲ್ಲ ಸ್ವಾಮಿ. ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮ್ಗೆ ಏನೂ ಪ್ರಯೋಜನ ಇಲ್ಲ. ತಗೋತ ಹಾಂ, ನೀವು ನೀ ಯಾವತ್ತೂ ಕರೆ ಹೇಳಿಲ್ಲ ಅಂತ ನನಗೆ ಗೊತ್ತದ. ಯಾವತ್ತಾದ್ರೂ ನೀ ಸುಳ್ಳು ಹೇಳಿದಿ. ಹಾಂ, ಇವತ್ತು ಕ್ಷೌರ ಮಾಡ್ಕೊಂಬಂದಿನ ನಾ ನಂಬಿಡ್ತೀನಿ ಅಂತ ತಿಳ್ಕೊಂಡೆ. ಇವತ್ತು ಕ್ಷೌರ ಮಾಡ್ಕೊಂಬಂದಿನ ನಾ ನಂಬಿಡ್ತೀನಿ ಅಂತ ತಿಳ್ಕೊಂಡು.
ಶಾಂತ ಓಡಿಸ್ಲತ್ತನ ಹಾ ಶಾಂತ ಕೇಳ್ಕೊಟ್ಟಿನಿ ಇರ್ತಾಗ ನಾನು ಹೊಡ್ದು ಬ್ಯಾಸ್ರ ಐತಿ ಗಾಡಿ. ನೋಡ್ರಿ ನಮ್ಮ ಶಾಂತ ಮುತ್ಯ ಮತ್ತು ಸ್ವಾಮಿ ಇನ್ನು ಸಿಂದಗಿ ನಿಂತು ಇನ್ನೂ ಬಂದೇ ಇಲ್ಲ. ಇನ್ನು ಎಲ್ಲರೂ ಏನೋ ಎಲ್ಲಿರಿ ಏನ್ಕೇನಲ್ಲ ಹಾಂ ಅಲ್ಲಿದ್ದಾರೆ. ಅವ ಲಾಗ್ ಮಾಡಕತ್ತಾನ ಅದಕ್ಕೆ ಫೋನ್ ಹಚ್ಚ. ನೋಡ್ರಿ ನಮ್ಮ ಸ್ವಾಮಿ ಕ್ಷೌರ ಮಾಡ್ಕೊಂಬಂದಾನ. ಹೇಳಿದಕ್ಕೂ ಸಾರ್ಥಕ ಆಯಿತು. ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣಕತ್ತಲ್ಲ. ಬಿಡೋ ಮರಿ ಏನ್ ದೊಡ್ಡ ಇದು ಮಾಡ್ಕೊಂಡ್ ಎಷ್ಟು ಸಣ್ಣ ಮಾಡ್ಕೊಂಬಂದಿಲ್ಲ ಹಿಂದಿನ ಇದು ಇನ್ನೂ ಸ್ವಲ್ಪ ತಗಸೋದ್ದೆ. ಆ್ಯಕ್ಚುಲಿ ಎಕ್ಸಾಮ್ ಅದ ಸುಮ್ಬಿಟ್ಟೆ ಕಾಣಕೈತಿ. ಕರೆಯಿಲ್ಲ ನನಗೆ ಹಂಗೆ ಅನ್ಸತ್ತದ. ಕಮೆಂಟ್ ಮಾಡಿ ಗೈಸ್, ಮೊದಲೇ ಹೆಂಗಿದೆ ಹಿಂಗೆ ಕಮೆಂಟ್ ಮಾಡಿ. ಇಲ್ಲ ಸುಮ್ಮ ಮೊದಲೇ ಚಂದ ಇತ್ತು. ಫುಲ್ ಚಟ್ಟೆ ಮಾಡ್ಸೋಕತ್ ಮಾಡಿದೆ. ಎಕ್ಸಾಮ್ ಅದ ಸುಮ್ಬಿಟ್ಟಿನ ಅಷ್ಟೇ. ಇಲ್ಲ ಮಾಡಿಸಿದ್ರೆ ಬರೋಬರಿ ಆಗಿರೋದು. ಎಕ್ಸಾಮ್ ಮುಗಿಲಿ ಚಟ್ ಮಾಡಿಸ್ತೀನಿ. ಒಂದ್ಸಲ ಚಟ್ ಮಾಡಿಸ್ತಾನ 1 ವರ್ಷ ಬಿಟ್ಬಿಡೋದು ಆಯ್ತು. ಹೊಳ್ಳಿ ನನ್ನ ಜೀವನದಾಗ ಇನ್ನೊಂದ್ಸಲ ಮತ್ತೆ 5-6 ವರ್ಷ ಚಟ್ಟೆ ಮಾಡಿಸಲ್ಲ. 8 ವರ್ಷ ಹೊಳ್ಳಿ ನೋಡಿ ಸ್ನೇಹಿತರೆ, ಸುಮ್ಬಿಡೋ ಮಾರೇ ಸಾಕು ಬಿಡೋರ ಕೂದಲ ಶೈಲಿಯು ನನಗೆ ಒಂಥರ ಕಾಣತ್ತೇನೆ. ನಿನ್ನೆ ಬೇರೆ ಇದ್ದ, ಇವತ್ತು ಹೆಂಗೆ ಬೇರೆ ಅದ. ನನಗೆ ಆ್ಯಕ್ಚುಲಿ ಅದ್ರ ಫೀಲಿಂಗ್ ಗೊತ್ತಾನು ಏನು ಕುಲ್ಲದ ಇದಲ್ಲ. ಈಗ ಫೋನ್ ಬಂದಾಗ ಹಿಂಗೆ ಮಾತಾಡ್ತೀನಿ, ಕಿವಿ ಹತ್ತಿ ಬಿಡ್ತು ಫೋನ್. ಹಿಂಗಿದ್ದಾಗ ಬರೀ ಕೂಲ್ ಕತ್ತಿತ್ತು. ಇಲ್ಲ ಜರ ಕೂಲ್ ಕತ್ರಿ ಹಿಂಗೆ ಮಾಡ್ಕೊಂಡ್ಕೆ ಹಿಂಗೆ ಹಚ್ತಿದ್ದೆ ನಮ್ಮ ಫೋನ್. ಈಗ ಒಂಥರ ಅನಿಸ್ಲ. 3 ನಿಮಿಷಗಳ ಕಾಲ ಇದೆ ಇನ್ನೂ. ಕುದಿಸ್ಲಾಕತ್ತು ಫ್ಯಾನ್ ಹಚ್ಚ ಮಂಕಸ್ ಬಾ ನಗಾಸ್ಲಾತ ಬಾ ಹೊರಗಡೆ ಕುಂದ್ರಂಬ. ಇನ್ನೊಂದು ನಿಮಿಷ 8 ಆತಾನೆ ಈಗ. ನೋಡ್ರಿ ಕೊನೆಗೂ ಮುಗೀತು. 8 ಗಂಟೆ ಆಯಿತು. ಇವತ್ತು ಪೂರ್ತಿ ದಿನ ಕನ್ನಡನೇ ಮಾತಾಡೀನಿ. ಇಲ್ಲಿವರೆಗೂ ನಾ ಆಂಗ್ಲ ಭಾಷೆ ಬಳಸಲಿಲ್ಲ. ಭಾಳ ಪ್ರಯತ್ನ ಮಾಡೀನಿ ಬಳಸಲಾರ್ದಂಗೆ. ಹಂಗೆ ಪ್ರಯತ್ನ ಮಾಡಿ ಬಳಸಲಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.